ನಮಸ್ಕಾರ ವೀಕ್ಷಕರೇ. ಸೊ ನೆಕ್ಸ್ಟ್ 3 ಮಂತ್ಸ್ ಯಾವ ರಾಶಿ? 3 ರಾಶಿ: ವೃಷಭ, ಕನ್ಯಾ, ಮಕರ. ಅರ್ತ್ ಎಲಿಮೆಂಟ್ ಸೈನ್ಸ್ ಅಂತ ಹೇಳ್ತೀವಿ ನಾವು ಇವ್ರನ್ನ. 3 ರಾಶಿಯವರ ರೀಡಿಂಗ್ 3 ತಿಂಗಳು ಹೇಗಿರುತ್ತೆ? 2 ಕಾರ್ಡ್ ಅಲ್ಲಿ ಒಂದನ್ನ ಸೆಲೆಕ್ಟ್ ಮಾಡಿ, ನೀವೇನಾದ್ರೂ ವೃಷಭ ರಾಶಿ ಅಥವಾ ಕನ್ಯಾ ರಾಶಿ ಅಥವಾ ಮಕರ ರಾಶಿ ಆಗಿದ್ರೆ, ಈ 3 ರಾಶಿಯವರು ಈ 2 ಕಾರ್ಡ್ ಪೈಲ್ ನಲ್ಲಿರುವಂತಹ ಒಂದು ನಿಮಗೆ ಯಾವ್ದು ಕನೆಕ್ಟ್ ಅನ್ಸುತ್ತೆ, ಯಾವುದು ನಿಮಗೆ ನಿಮ್ಮ ಎನರ್ಜಿಗೆ ಸ್ವಲ್ಪ ಡ್ರಾನ್ ಅನಿಸ್ತಾ ಇದೆ, ಆ ಒಂದು ಕಾರ್ಡ್ ಪೈಲ್ನ ಸೆಲೆಕ್ಟ್ ಮಾಡಿ. ವೃಷಭ, ಕನ್ಯಾ, ಮಕರ ಇವರು 3 ತಿಂಗಳು ಹೇಗಿರುತ್ತೆ ಅಂತ ನಾನು ರೀಡಿಂಗ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ 3 ತಿಂಗಳು ಹೇಗಿರುತ್ತೆ? ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಚಾನೆಲ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಷ್ಟ ಆಗಿದೆ ಅಂದರೆ ಫೀಡ್ಬ್ಯಾಕ್ ಕೊಡೋದು ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ ನನಗೆ. ಇಲ್ಲಿ 2 ಕಾರ್ಡ್ ಪೈಲ್ ಇದೆಯಲ್ಲ, ವೃಷಭ, ಕನ್ಯಾ, ಮಕರ ರಾಶಿಯವರ ರೀಡಿಂಗ್ 3 ತಿಂಗಳು ಹೇಗಿರುತ್ತೆ? ನಿಮ್ಮ ಹೆಲ್ತ್, ನಿಮ್ಮ ವೆಲ್ತ್, ನಿಮ್ಮ ಕೆಲಸ ಕಾರ್ಯಗಳು, ನಿಮ್ಮ ಪ್ರೀತಿ, ರಿಲೇಶನ್ಶಿಪ್ಸ್ ಹೇಗಿರುತ್ತೆ ಅಂತ ಕೂಡ ನಾನು ನಿಮ್ಗೆ ಹೇಳ್ತಾ ಬರ್ತೀನಿ. ಸೊ ಎಂದಿನಂತೆ ನಾನು ಮೊದಲನೆಯ ಕಾರ್ಡ್ ಪೈಲ್ನ ರೀಡಿಂಗ್ ಮಾಡ್ತಾ ಇದ್ದೀನಿ. ಹೇಗಿರುತ್ತೆ ನಿಮ್ಮ ಮುಂದಿನ 3 ತಿಂಗಳು? ಈ ಒಂದು ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡಿದ್ದಾರೆ? ವೃಷಭ, ಕನ್ಯಾ, ಮಕರ ರಾಶಿಯವ್ರದ್ದು. ಸೊ ನಿಮ್ಮ ಕೆಲಸ ಕಾರ್ಯಗಳು ಮತ್ತು ನಿಮ್ಮ ಹೆಲ್ತ್ ಮತ್ತು ನಿಮ್ಮ ರಿಲೇಶನ್ಶಿಪ್ಸ್, ಅದಾದ ನಂತರ ದೈವದಿಂದ ಮೆಸೇಜಸ್ ಏನಿದೆ ನಿಮಗೆ? ದೈವದಿಂದ ಯಾವ ಮೆಸೇಜಸ್ ಇದೆ? ಏನ್ ಮೆಸೇಜಸ್ ಇದೆ? ಸೊ ಕೆಲಸ ಕಾರ್ಯಗಳದ್ದು ಚೆಕ್ ಮಾಡ್ತೀನಿ. ಹ್ಯಾಂಗ್ ಮ್ಯಾನ್ ಬರ್ತಾ ಇದೆ, ಅದಾದ ನಂತರ ಹಾರ್ಟ್ ಬ್ರೇಕ್ ಬರ್ತಾ ಇದೆ, 3 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಬೇಸಿಕ್ಲಿ ನೀವು ಎಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅಲ್ಲೇ ಮಾಡಿ. ಜಾಬ್ ಚೇಂಜ್ ಮಾಡ್ಬಿಡ್ತೀನಿ, ಕೆಲಸ ಬಿಟ್ಬಿಡ್ತೀನಿ, ಈ ತರ ಎಲ್ಲ ಯೋಚನೆ ದಯವಿಟ್ಟು ಮಾಡಕ್ ಹೋಗ್ಬೇಡಿ. ಬಿಕಾಸ್ ಅದರಿಂದ ಒಂದು ಲಾಸ್ ಆಗಬಹುದು, ಅಥವಾ ಇರೋ ಕೆಲಸ ಕಳ್ಕೊಂಡು ಮನೇಲಿ ಇರುವಂತದ್ದು ಆ ತರ ಎಲ್ಲ ಆಗೋದು ನಾನು ನೋಡ್ತಾ ಇದ್ದೀನಿ. ಮತ್ತು ಬಿಸ್ನೆಸ್ ವಿಷಯವಾಗಿ ಏನಾದ್ರೂ ನೀವು ಮುಂದುವರಿಬೇಕು ಅಂತ ಇದ್ದೀರಾ, ಏನಾದ್ರೂ ಮಾಡ್ಬೇಕು ಅಂತ ಇದ್ದೀರಾ ಅಂದ್ರೆ 3 ತಿಂಗಳು ಪ್ಲಾನಿಂಗ್ ಅಲ್ಲಿರಿ. 3 ತಿಂಗಳು ಆದ್ಮೇಲೆ ಎಕ್ಸಿಕ್ಯೂಷನ್ ಮಾಡಿ. ಅಂದ್ರೆ 3 ತಿಂಗಳು ಪ್ಲಾನ್ ಮಾಡ್ಕೊಂಡು ಅದಾದ ನಂತರ 4ನೇ ತಿಂಗಳಲ್ಲಿ ನೀವು ಅದಕ್ಕೆ ಏನು ಶುರು ಮಾಡ್ಬೇಕು ಅನ್ಕೊಂಡಿದೀರಾ ಹಾಗೆ ನೀವು ಸ್ಟಾರ್ಟ್ ಮಾಡಿ. ಆದ್ರೆ 3 ತಿಂಗಳು ಯು ನೀಡ್ ಸಪೋರ್ಟ್, ಯು ನೀಡ್ ಕ್ಲಾರಿಟಿ, ಎಲ್ಲಾನು ಮಾಡ್ಕೊಂಡು ಹೋಗ್ಬೇಕು. ಯಾಕಂದ್ರೆ ಟೈಮ್ ಅಷ್ಟು ಪೂರಕವಾಗಿಲ್ಲ. ಹ್ಯಾಂಗ್ ಮ್ಯಾನ್ ಬಂದಿರೋದ್ರಿಂದ ಯಾವುದೇ ರೀತಿಯಾದ ಒಂದು ಚೇಂಜ್ ನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತಂದರೆ ನೀವು ಒಂದ್ ಸ್ವಲ್ಪ ಲಾಸ್ ಎಕ್ಸ್ಪೀರಿಯನ್ಸ್ ಮಾಡುವ ಹೈ ಚಾನ್ಸಸ್ ಇದೆ. ಅದರಿಂದ ಹೇಳ್ತಾ ಇದ್ದೀನಿ ನಾನು. ಮತ್ತು ನಿಮ್ಮ ಹೆಲ್ತ್ ಹೇಗಿದೆ? ಸ್ಟಾರ್ ಬರ್ತಾ ಇದೆ, ಅದಾದ ನಂತರ ಸ್ಟ್ರೆಂತ್ ಬಂದಿದೆ. ಸ್ಟ್ರೆಂತ್ ಒಂದು ಕಾರ್ಡ್ ಬಂದ್ಬಿಟ್ರೆ ನಾನೇನ್ ಹೇಳ್ತೀನಿ ಅಂದ್ರೆ ಬೆಸ್ಟ್ ಕಾರ್ಡ್. ಮೆಜರ್ ಆರ್ಕನ ಬಂದಿದೆ, ಇನ್ಫಿನಿಟಿ ಸಿಂಬಲ್ ಇದೆ. ನೀವು ಯಾವುದೇ ಕಾರಣಕ್ಕೂ ಏನೋ ಪ್ರಾಬ್ಲಮ್ ಆಯ್ತಪ್ಪ, ಏನಾಗೋಗುತ್ತಪ್ಪ ಆ ತರ ಎಲ್ಲ ಏನೋ ಭಯ ಪಡುವಂಥದ್ದು, ಆತಂಕ ಪಡುವಂಥದ್ದು ನಿಮ್ಮ ಹೆಲ್ತ್ ರಿಲೇಟೆಡ್ ಆಗಿ ಅದೆಲ್ಲ ಅವಶ್ಯಕತೆನೇ ಇಲ್ಲ. ಮತ್ತೆ ವರ್ಲ್ಡ್ ಬಂದಿರೋದ್ರಿಂದ ನಾನು ಏನು ಚೇಂಜಸ್ ರಿಲೇಟೆಡ್ ಟು ಹೆಲ್ತ್ ನೋಡ್ತಾ ಇಲ್ಲ. ಅಕಸ್ಮಾತ್ ಹೆಲ್ತ್ ಪ್ರಾಬ್ಲಮ್ಸ್ ನೀವು ಫೇಸ್ ಮಾಡ್ತಾ ಇದ್ದೀರಾ ಅಂದ್ರೆ ಅದರಲ್ಲೂ ನೀವು ಚೇತರಿಕೆನ ವಿತಿನ್ 3 ಮಂತ್ಸ್ ನಾನು ನೋಡ್ತಾ ಇದ್ದೀನಿ. ನೀವೇನಾದ್ರೂ ಮೇಜರ್ ಆಗಿರುವಂತ ಸರ್ಜರೀಸ್ ಅಥವಾ ಏನಾದ್ರೂ ನೋವಿನ ವಿಷಯವಾಗಿ ಡಾಕ್ಟರ್ ಏನೋ ಹೇಳಿದಾರೆ ಇದನ್ನ ಮಾಡಿಸ್ಕೊಂಡ್ರೆ ಒಳ್ಳೇದು, ಅಥವಾ ಈ ತರ ಒಂದು ಥೆರಪಿ ತಗೊಂಡ್ರೆ ಒಳ್ಳೇದು, ಆ ತರ ಏನಾದ್ರು ಅಡ್ವೈಸಸ್ ಕೊಟ್ಟಿದ್ದಾರೆ ಅಂದ್ರೆ ರೈಟ್ ಟೈಮ್ ನೀವು ತಗೊಳ್ಳುವಂಥದ್ದು. ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ, ಇಗ್ನೋರ್ ಮಾಡಕ್ ಹೋಗ್ಬೇಡಿ. ಬಿಕಾಸ್ ಅದು ಹೇಳೋದ್ರಿಂದ, ನೀವು ಅದನ್ನ ಪಾಲಿಸುವುದರಿಂದ ನಿಮ್ಗೆ ಏನಿದೆ ಪ್ರಾಬ್ಲಮ್ ಅದರಲ್ಲೂ ನಿಮಗೆ ಹೀಲಿಂಗ್ ಬೇಗ ಆಗೋಗುತ್ತೆ. ಆ ಟ್ರೀಟ್ಮೆಂಟ್ ಏನ್ ಕೊಡ್ತಾರೆ ಅದು ಒಳ್ಳೆಯ ರಿಸಲ್ಟ್ ಕೊಡುತ್ತೆ. ಸೊ ಚೆನ್ನಾಗೇ ಇದೆ ಆ ವಿಷಯವಾಗಿ, ಟೈಮ್ ಚೆನ್ನಾಗಿದೆ. ಓಕೆ, ಬಟ್ ಅದರ್ವೈಸ್ ನಾನು ಹೆಲ್ತ್ ಪ್ರಾಬ್ಲಮ್ಸ್ ನೋಡ್ತಿಲ್ಲ. ಅಕಸ್ಮಾತ್ ಇದೆ ಅಂದ್ರೆ ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ ನೀವು ತಗೋಬಹುದು ಟ್ರೀಟ್ಮೆಂಟ್ನ, ಅದು ಸಕ್ಸಸ್ ಆಗುತ್ತೆ ಅಂತ ಬರ್ತಾ ಇದೆ. ಮತ್ತೆ ರಿಲೇಶನ್ಶಿಪ್ ವಿಷಯವಾಗಿ ಜಸ್ಟಿಸ್ ಬಂದಿದೆ, ಅದಾದ ನಂತರ 6 ಆಫ್ ಕಪ್ಸ್ ಬಂದಿದೆ. ನಿಮ್ಮ ಹತ್ರ ಮಾತು ಬಿಟ್ಟಿರುವಂಥವ್ರು ಯಾರು ಇದ್ದಾರೆ ಅಂದ್ರೆ ಅವ್ರು ನಿಮ್ಗೆ ತುಂಬಾ ಕ್ಲೋಸ್ ಆಗಿರುವಂತ ವ್ಯಕ್ತಿ ಆಗಿದ್ರೆ ಅವ್ರು ವಾಪಸ್ ಬರುವಂಥದ್ದು, ಅವ್ರು ಮತ್ತೆ ಮಾತಾಡುವಂಥದ್ದು, ರೀಕನ್ಸಿಲಿಯೇಷನ್ ಕೆಲವರಿಗೆ ನೋಡ್ತಾ ಇದ್ದೀನಿ. ಜಸ್ಟಿಸ್ ಬಂದಿರೋದ್ರಿಂದ ರಿಲೇಶನ್ಶಿಪ್ ವೈಸ್ ನೀವೇನಾದ್ರೂ ನೋವು ಅನುಭವಿಸಿದೀರಾ, ಅಥವಾ ನಿಮ್ಗೆ ಏನ್ ನ್ಯಾಯವಾಗಿ ಸಿಗ್ಬೇಕಾಗಿತ್ತು, ಯಾವ ರಿಲೇಶನ್ಶಿಪ್ ನಿಮ್ಗೆ ತುಂಬಾ ನೋವು ಕೊಟ್ಟಿದೆ, ಅದರಲ್ಲಿ ಒಂದು ಒಳ್ಳೆಯ ಏನ್ ಹೇಳ್ತಾರೆ ಕನ್ಕ್ಲೂಷನ್ ಅಂತ ಹೇಳ್ತೀವಿ. ಹಾಗೂ ಆ ಒಂದು ರಿಲೇಶನ್ಶಿಪ್ ನಲ್ಲಿ ನಿಮ್ಗೆ ಏನ್ ಅನ್ಯಾಯ ಆ ತರ ಏನಾದ್ರೂ ತುಂಬಾನೇ ಆಗಿತ್ತು, ಸ್ಟ್ರೆಸ್ ಆಗಿತ್ತು ಅಂದ್ರೆ ಅದರಲ್ಲೂ ಕೂಡ ನಿಮ್ಗೆ ಪೂರಕವಾಗಿರುವಂತಹ ಒಂದು ಔಟ್ಕಮ್ ನೀವು ನೋಡ್ತೀರಾ. 7 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಏನೇ ಆಗಿರ್ಲಿ ನಿಮ್ಮ ಕಡೆಗೆ ನೀವು ತುಂಬಾ ಗಮನ ಕೊಡ್ತೀರಾ 3 ತಿಂಗಳು. ರಿಲೇಶನ್ಶಿಪ್ಸ್ ನ ಒಂದು ಪ್ರಯಾರಿಟಿ ಆಗಿ ಇಟ್ಕೊಳ್ಳಲ್ಲ. ಬಿಕಾಸ್
ನಿಮ್ಮ ಸೆಲ್ಫ್ ಗ್ರೋತ್ ಕಡೆಗೆ ಅಥವಾ ನಿಮ್ಮ ಕೆಲಸ ಕಾರ್ಯಗಳ ಕಡೆಗೆ, ಬೇಸಿಕಲಿ ನಿಮ್ಮ ಲೈಫ್ ಕಡೆಗೆ ನೀವು ತೀರಾನೇ ಫೋಕಸ್ಡ್ ಆಗಿರ್ತೀರಾ 3 ಮಂತ್ಸ್. ಬಟ್ ನಾನೇನ್ ಹೇಳ್ತಿದ್ದೀನಿ ಅಂದ್ರೆ ನಿಮ್ಮನ್ನ ನಿಮ್ ಜೊತೆ ಮಾತು ಬಿಟ್ಟವರು ಅಫ್ಕೋರ್ಸ್ ನಾನು ಅವ್ರು ಕನೆಕ್ಟ್ ಆಗುವಂಥದ್ದು, ಮಾತಾಡುವಂಥದ್ದು, ಅರ್ಥ ಮಾಡ್ಕೊಂಡು ಅವ್ರ ತಪ್ಪನ್ನ ಅರ್ಥ ಮಾಡ್ಕೊಂಡು ಸಾರಿ ಕೇಳುವಂಥದ್ದೆಲ್ಲ ನೋಡ್ತಾ ಇದ್ದೀನಿ. ಎಜುಕೇಶನ್ ಬರ್ತಿರೋದ್ರಿಂದ 3 ತಿಂಗಳು ಓದುವಂಥವ್ರು ಏನಾದ್ರು ಇದೆ ಅಂದ್ರೆ, ಅಥವಾ ಏನಾದ್ರು ಕೋರ್ಸ್ ಮಾಡ್ಕೋಬೇಕು ಅಂತ ಇದ್ದೀರಾ ಅಂದ್ರೆ ಬೆಸ್ಟ್ ಟೈಮ್ ಟು ಯುಟಿಲೈಸ್. ರಿಲೇಟೆಡ್ ಟು ಕೆಲಸ ಮತ್ತು ಏನಾದ್ರು ನೀವು ಆನ್ಲೈನ್ ಏನಾದ್ರು ಕೋರ್ಸ್ ತಗೊಳ್ಬೇಕಾ ಅಥವಾ ಕ್ರಾಶ್ ಕೋರ್ಸ್ ಮಾಡ್ಬೇಕಾ, ಆಡ್ ಆನ್ ಮಾಡಿ. ನಿಮ್ಮ ಜಾಬ್ ರಿಲೇಟೆಡ್ ಏನಾದ್ರು ಅಪ್ಗ್ರೇಡ್ ಆಗ್ಬೇಕು ಅಂತ ಇದ್ದೀರಾ ಅಂದ್ರೂ ಕೂಡ ನೀವು ಮಾಡಬಹುದು. ಬಿಕಾಸ್ ನೀವು ಅದನ್ನ ಮಾಡ್ತಾ ಇದ್ದೀರಾ ಅಂದ್ರೆ ನಿಮ್ಗೆ ಕಾನ್ಸಂಟ್ರೇಷನ್, ಅಟೆನ್ಷನ್ ಇನ್ಕ್ರೀಸ್ ಲೆವೆಲ್ ಅಲ್ಲಿ ಇರುತ್ತೆ. ಆ ಟೈಮಲ್ಲಿ ನೀವು ಉಪಯೋಗ ಮಾಡ್ಕೊಂಡ್ರೆ ಅಫ್ಕೋರ್ಸ್ ನಿಮ್ಗೆ ಡೆವಲಪ್ಮೆಂಟ್ ಆಗುತ್ತೆ ಪರ್ಸ್ನಲಿ. ಮ್ಯಾಜಿಕ್ ಪ್ರೇಯರ್ ಬರ್ತಾ ಇದೆ. ಸೊ ದೈವದಿಂದ ಬ್ಲೆಸ್ಸಿಂಗ್ಸ್ ಇರೋದ್ರಿಂದ ನೀವು ದೈವದ ಜೊತೆ ಎಷ್ಟು ಕನೆಕ್ಟ್ ಆಗ್ತೀರಾ, ನಿಮ್ ನೋವು ಅಥವಾ ನಿಮ್ಮ ಪ್ರಾಬ್ಲಮ್ಸ್ ಅಥವಾ ಏನಾದ್ರು ಇದೆ ಅಂದ್ರೆ ಅದನ್ನ ನೀವು ಪರಿಹಾರ ಮಾಡಪ್ಪ ಅಂತ ತುಂಬಾ ಭಕ್ತಿಯಿಂದ ಕೇಳ್ಕೊಳ್ಳೋದ್ರಿಂದ ಕೂಡ ಅದರಲ್ಲಿ ನೀವು ಒಳ್ಳೆಯ ರಿಸಲ್ಟ್ಸ್ ಮತ್ತು ಆದಷ್ಟು ಪರಿಹಾರಗಳನ್ನ 3 ತಿಂಗಳು ನೋಡ್ತೀರಾ. ಬಿಕಾಸ್ ನಿಮ್ಮ ಪ್ರೇಯರ್ಸ್ ತುಂಬಾ ಶಕ್ತಿ ಹೊಂದಿರೋದ್ರಿಂದ ನೀವು ಪ್ರೇಯರ್ಸ್ ಮಾಡಬೇಕು ರೆಗ್ಯುಲರ್ ಆಗಿ ಅಂತ ಒಂದು ಇಂಡಿಕೇಶನ್ ಬರ್ತಾ ಇದೆ. ಅದು ನಿಮ್ಮ ರೀಡಿಂಗ್ ಆಗಿತ್ತು. ಐ ಹೋಪ್ ಇಟ್ ಹೆಲ್ಪ್ಡ್. ಈಗ ನಾನು ಸೆಕೆಂಡ್ ಕಾರ್ಡ್ ಪೈಲ್ ರೀಡಿಂಗ್ ನ ಮಾಡ್ತಾ ಇದ್ದೀನಿ. 2ನೇ ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡಿದ್ರು ಅವರ ಮುಂದಿನ 3 ತಿಂಗಳು ಹೇಗಿರುತ್ತೆ ಅಂತ ನಾನು ರೀಡಿಂಗ್ ಮಾಡ್ತಾ ಇದ್ದೀನಿ. ಸೆಕೆಂಡ್ ಕಾರ್ಡ್ ಪೈಲ್, ಈ ಒಂದು ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡಿದ್ರು, ನಿಮ್ಮ 3 ತಿಂಗಳು ನೆಕ್ಸ್ಟ್ 3 ಮಂತ್ಸ್ ನೀವೇನು ಎಕ್ಸ್ಪೆಕ್ಟ್ ಮಾಡ್ಬೋದು, ನಿಮ್ಮ ಲೈಫ್ನಲ್ಲಿ ಏನು ಬರುತ್ತೆ, ಯಾವ ರೀತಿಯಾದ ಬದಲಾವಣೆಗಳಾಗುತ್ತೆ, ಈ ವಿಷಯವಾಗಿ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಓಕೆ, ಲೆಟ್ಸ್ ಸ್ಟಾರ್ಟ್. ನಿಮ್ಮ ಕೆಲಸ ಕಾರ್ಯಗಳು, ನಿಮ್ಮ ಜಾಬ್, ಮನಿ, ಹೆಲ್ತ್ ಮತ್ತು ನಿಮ್ಮ ರಿಲೇಶನ್ಶಿಪ್ಸ್ ಮತ್ತು ದೈವದಿಂದ ಏನಿದೆ ಮೆಸೇಜಸ್ ಅದನ್ನು ನಾನು ನಿಮಗೆ ಹೇಳ್ಬಿಡ್ತೇನೆ. ದೈವದಿಂದ ಏನಿದೆ ಮೆಸೇಜಸ್, ನಿಮಗೆ ಯಾವ ರೀತಿಯಾದ ಮೆಸೇಜಸ್ ದೈವದಿಂದ ನಿಮಗೆ ಸಿಗಲಿದೆ. ಚಾರಿಯಟ್ ಕಾರ್ಡ್ ಬರ್ತಾ ಇದೆ. ನೈಟ್ ಆಫ್ ಸ್ಪೋರ್ಟ್ಸ್, ಟ್ರಾವೆಲ್ ನೋಡ್ತಾ ಇದ್ದೀನಿ. ಡೆವಿಲ್ ಬರ್ತಾ ಇದೆ. 3 ತಿಂಗಳು ಹೇಗಿರುತ್ತೆ ಅಂದರೆ ಹೆವಿ, ತುಂಬ ಕೆಲಸ ಇರುತ್ತೆ ಹಾಗೂ ಜವಾಬ್ದಾರಿಗಳಿರುತ್ತೆ, ಡೆಡ್ ಲೈನ್ಸ್ ಇರುತ್ತೆ. ಈ ಟೈಮ್ನಲ್ಲಿ ಇಷ್ಟು ಮಾಡಲೇಬೇಕಪ್ಪ, ಅದರಿಂದ ನೆಗ್ಲಿಜೆನ್ಸ್, ನಿಮ್ಮ ಲೈಫ್ ಕಡೆಗೆ ನೆಗ್ಲಿಜೆನ್ಸ್ ಆಗೋಗುತ್ತೆ. ಆಹಾರ ಸರಿಯಾಗಿ ಸೇವನೆ ಮಾಡದೇ ಇರುವಂಥದ್ದು, ಅಂದರೆ ಟೈಮ್ಗೆ ಸರಿಯಾಗಿ ಊಟ ಮಾಡದೇ ಇರುವಂಥದ್ದು, ಬಿಕಾಸ್ ಆಫ್ ವರ್ಕ್ ಲೋಡ್, ಅದನ್ನ ನಾನು ನೋಡ್ತಾ ಇದ್ದೀನಿ. ಮತ್ತು ಕೆಲಸದ ವಿಷಯವಾಗಿ ಬೇರೆ ಜಾಗಕ್ಕೆ ಹೋಗುವಂಥದ್ದು, ಟ್ರಾವೆಲ್ ತುಂಬಾ ನೋಡ್ತಾ ಇದ್ದೀನಿ. ಅಂದ್ರೆ ಒಂದೇ ಕಡೆ ಕೂತ್ಕೊಂಡು ಕೆಲಸ ಮಾಡೋದು ಅದೊಂದು ಸ್ವಲ್ಪ ಪ್ರಾಬ್ಲಮ್ ಆಗೋಗುತ್ತೆ ನಿಮಗೆ. ಬಿಕಾಸ್ ಆ ಥರದ್ ಒಂದು ಸಿಚುವೇಶನ್ ನಿಮ್ಗೆ ಬರುತ್ತೆ ಎಲ್ಲಿ ನೀವು ಓಡಾಡುವಂಥದ್ದೇ ಆಗೋಗುತ್ತೆ. ಅದರಿಂದ ನಿಮಗೆ ಸ್ಟ್ರೆಸ್ ಆಗುತ್ತೆ. ಮತ್ತು ಅದರಿಂದ ಕೂಡ ರಿಲೇಟೆಡ್ ಟು ವರ್ಕ್ ನೀವು ಸ್ವಲ್ಪ ನಿರಾಶೆಯನ್ನ ಅನುಭವಿಸುವುದರಿಂದ ಮೇ ಬಿ ಬ್ಯಾಡ್ ಹ್ಯಾಬಿಟ್ಸ್ಗೂ ಕೂಡ ಮಾರಿ ಹೋಗ್ಬೋದು. ಹುಷಾರಾಗಿರಿ. ಡೆವಿಲ್ ಕಾರ್ಡ್ ಬಂದಿದೆ. ತುಂಬಾ ಸಿಗರೇಟ್ ಸೇದೋದು ಏನಾದ್ರು ಇದೆ ಅಂದ್ರೆ ಅದನ್ನ ದಯವಿಟ್ಟು ಸ್ವಲ್ಪ ನೋಡ್ಕೊಳ್ಳಿ. ಒಬ್ಬೊಬ್ರು ಜಂಕ್ ಫುಡ್ ಜಾಸ್ತಿ ತಿಂತಾರೆ ಸ್ಟ್ರೆಸ್ ಆಯ್ತು ಅಂದ್ರೆ ಬೇಸಿಕ್ಲಿ ಅವರು ಒಂದು ಕಂಫರ್ಟ್ ಝೋನ್ಗೆ ಹೋಗ್ಬಿಡ್ತಾರೆ. ತೀರಾ ಶುಗರ್ ತಿನ್ನುವಂಥದ್ದು ಅಥವಾ ಆತರ ಕ್ರೇವಿಂಗ್ಸ್ ಇನ್ಕ್ರೀಸ್ ಆಗುತ್ತೆ. ತುಂಬಾ ಕುಡಿಯುವಂಥದ್ದು, ಆತರ ಏನೋ ಒಂದು ನಾನು ಪಿಕ್ ಮಾಡ್ತಾ ಇದ್ದೀನಿ ಅಫ್ಕೋರ್ಸ್. ಸೊ ಇದೆಲ್ಲ ನಿಮ್ಗೆ ಡೈರೆಕ್ಟ್ ಆಗಿ ಇಂಪ್ಯಾಕ್ಟ್ ಆಗ್ತಾ ಇರೋದೇ ನಿಮ್ಮ ಕೆಲಸದಲ್ಲಿ ನಿಮ್ಗೆ ಖುಷಿ ಇಲ್ಲದೆ ಇರುವಂಥದ್ದು, ಅಥವಾ ಕೆಲಸದಲ್ಲಿ ತುಂಬಾನೇ ಅವರು ಪ್ರೆಷರ್ ಹಾಕ್ತಾ ಇರೋದ್ರಿಂದಾನೋ, ಅಥವಾ ನೀವು ಅನ್ಕೊಂಡಿರುವಂತಹ ಕೆಲಸಗಳು ಆಗದೆ ಇರೋದ್ರಿಂದನೋ, ಅನ್ನೋ ನಿರಾಶೆಯಿಂದ ನೀವು ಈ ತರದೊಂದು ಕೆಟ್ಟ ಅಭ್ಯಾಸಗಳಿಗೆ ಅಥವಾ ಕೆಟ್ಟ ಸಹವಾಸಕ್ಕೆ ಹೋಗ್ತೀರಾ 3 ತಿಂಗಳು. ಸೊ ಅದರಿಂದ ಏನಾಗುತ್ತೆ, ನಿಮ್ಮ ರಿಲೇಶನ್ಶಿಪ್ಗೂ ಇಂಪ್ಯಾಕ್ಟ್ ಆಗುತ್ತೆ. ಹುಷಾರಾಗಿರಿ. ಇದೊಂದು ಕಾಷನ್ ಆಗಿದೆ, ಇದನ್ನ ನೀವು ಬದಲಾಯಿಸ್ಕೋಬಹುದು. ಓಕೆ, ಅದನ್ನೇ ನಾನು ಜಾಸ್ತಿ ಸ್ಟ್ರಾಂಗ್ ಆಗಿ ಪಿಕ್ ಮಾಡ್ತಾ ಇದ್ದೀನಿ. 7 ಆಫ್ ಪೆಂಟಿಕಲ್ಸ್, ಹೆಲ್ತ್ ರಿಲೇಟೆಡ್ ನಾನು ಚೆಕ್ ಮಾಡ್ತಾ ಇದ್ದೀನಿ. ಕ್ವೀನ್ ಆಫ್ ಸ್ಪೋರ್ಟ್ಸ್, ಓಕೆ. 5 ಆಫ್ ಸ್ಪೋರ್ಟ್ಸ್. ಒಂದು ಕಡೆ ಇಂಬ್ಯಾಲೆನ್ಸ್ ಆಯಿತು ಅಂದ್ರೆ ಅಫ್ಕೋರ್ಸ್ ಅದು ಇನ್ನೊಂದು ಏರಿಯಾಗೂ ಎಫೆಕ್ಟ್ ಆಗುತ್ತೆ. ಹಾಗೆ ಇಲ್ಲೂ ಆಗ್ತಾ ಇದೆ. 3 more months ಕ್ರಿಟಿಕಲ್ ಆಗಿ ಇದೆ ಅಂತ ಹೇಳ್ತೀನಿ. ಹೆಲ್ತ್ ವಿಷಯವಾಗೂ ಒಂದಷ್ಟು ನೋವುಗಳನ್ನ ನೀವು ಅನುಭವಿಸ್ತೀರಾ. ಮತ್ತು ಕಾಂಪ್ಲಿಕೇಶನ್ಸ್ ಆಗೋದು, ತುಂಬಾ ಡಾಕ್ಟರ್ಸ್ ನೀವು ಕನ್ಸಲ್ಟ್ ಮಾಡುವಂಥದ್ದು, ಅಥವಾ
ತೀರಾನೇ ಹಣನೂ ಖರ್ಚಾಗತ್ತೆ ಈ ವಿಷಯವಾಗಿ. ಮೆಡಿಕಲ್ ಆಗು ಕೂಡ ನೀವು ತುಂಬಾ ಖರ್ಚು ಮಾಡ್ತೀರಾ. ಸೊ ಇದನ್ನ ಅವಾಯ್ಡ್ ಮಾಡಬೇಕು ಅಂದ್ರೆ ಈ ಒಂದು ಡೆವಿಲ್ ಕಾರ್ಡ್ ಇದೆ ನೋಡಿ, ಟೈಮ್ ಚೆನ್ನಾಗಿಲ್ಲ 3 ಮಂತ್ಸ್ ಆ ವಿಷಯವಾಗಿ. ಅಂದ್ರೆ ನಿಮ್ಮ ಮನಸ್ಸೇ ಚಂಚಲವಾಗಿರುತ್ತೆ. ಅದಕ್ಕೆ ಏನಾಗುತ್ತೆ ಅಂದ್ರೆ ನೀವು ಸರಿಯಾಗಿ ಊಟ ಮಾಡದೇ ಇರೋದು, ಅಥವಾ ಅತಿಯಾಗಿ ಊಟ ಮಾಡೋದು, ನಿದ್ದೆ ಸರಿಯಾಗಿ ಮಾಡದೇ ಇರುವಂಥದ್ದು, ಸಮಥಿಂಗ್ ವಿಚ್ ಇಸ್ ನಾಟ್ ಗುಡ್, ಯಾವುದು ಹೆಲ್ದಿ ಹ್ಯಾಬಿಟ್ ಅಲ್ಲ. ಅದನ್ನ ನೀವು ತುಂಬಾ ಮಾಡ್ಬೇಕು ಅಂತ ನಿಮ್ಮ ಮನಸ್ಸು ಆತರ ಒಂದು ಚಂಚಲತೆಗೆ ಒಳಗಾಗತ್ತೆ. ಇದನ್ನ ನೀವು ಅವಾಯ್ಡ್ ಮಾಡಬಹುದು. ಬಿಕಾಸ್ ಕ್ರಿಟಿಕಲ್ ಆಗೇ ಇದೆ 3 ತಿಂಗಳು ನಿಮ್ಗೆ. ಯಾಕಂದ್ರೆ ನೀವು ಅನ್ಕೊಂಡಿರೋ ಹಾಗೆ ಅದು ವಿಷಯಗಳು ಅಥವಾ ಏನ್ ನೀವು ಪ್ಲಾನ್ ಮಾಡ್ತಾ ಇದ್ದೀರಾ ಅದು ಆಗದೆ ಇರುವಂತ ಒಂದು ಇರಿಟೇಷನ್ಗೂ ಇದೆಲ್ಲ ನೀವು ಮಾಡ್ತಾ ಹೋಗ್ತೀರಾ. ಹೈ ಪ್ರೀಸ್ಟಸ್ ಬರ್ತಾ ಇದೆ ರಿಲೇಶನ್ಶಿಪ್ ವಿಷಯವಾಗಿ, ಮತ್ತೆ 4 ಆಫ್ ವಾಂಡ್ಸ್ ಬರ್ತಾ ಇದೆ, ಕ್ವೀನ್ ಆಫ್ ಕಪ್ಸ್ ಬಂದಿದೆ. ಒಂದು ಒಳ್ಳೆಯ ವಿಷಯ ಏನಂದ್ರೆ ನಿಮ್ಮ ರಿಲೇಶನ್ಶಿಪ್ಸ್ ನಲ್ಲಿ ನಾನೇನು ಪ್ರಾಬ್ಲಮ್ಸ್ ನೋಡ್ತಾ ಇಲ್ಲ. ನಿಮ್ಮ ರಿಲೇಶನ್ಶಿಪ್ಸ್ ನಲ್ಲಿ ನಿಮ್ಗೆ ಸಪೋರ್ಟ್ ಸಿಗುತ್ತೆ, ಪ್ರೀತಿ ಸಿಗುತ್ತೆ, ಬಾಂಡಿಂಗ್ ಸಿಗುತ್ತೆ. ಸೊ ಇವೆರಡೂ ಇಂಪ್ಯಾಕ್ಟ್ ಆಗೋದ್ರಿಂದ ನೀವು ಇದರಲ್ಲಿ ಸಪೋರ್ಟ್ ತಗೊಳ್ಳೋದು ಬಹಳ ಮುಖ್ಯವಾಗುತ್ತೆ. ಅಂದ್ರೆ ನೀವು ಯಾರನ್ನ ಇಷ್ಟಪಡ್ತೀರಾ, ಯಾರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು, ನಿಮ್ಮ ಫ್ಯಾಮಿಲಿ ಅವರಿಂದ ಒಂದಷ್ಟು ಸಪೋರ್ಟ್ ತಗೊಳ್ಳುವಂಥದ್ದು, ಅವ್ರ ಜೊತೆ ಇರುವಂಥದ್ದು, ಟೈಮ್ ಸ್ಪೆಂಡ್ ಮಾಡುವಂಥದ್ದು. ಅವಾಗ ಏನಾಗುತ್ತೆ ಅಂದ್ರೆ ನೀವು ಅಲ್ಲಿಂದ ಪಾಸಿಟಿವ್ ಎನರ್ಜಿನ ತಗೊಂಡು ನಿಮ್ಮ ಹೆಲ್ತ್ ಮತ್ತು ನಿಮ್ಮ ಕೆಲಸ ಕಾರ್ಯಕ್ಕೆ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ ಅಂತ ಅರ್ಥ. ಬಿಕಾಸ್ ಇಲ್ಲಿ ನಾನು ಸ್ಟ್ರಾಂಗ್ ಅಂಡ್ ಬ್ಯೂಟಿಫುಲ್ ಫ್ಲೋ ಆಫ್ ಪಾಸಿಟಿವಿಟಿ ನೋಡ್ತಾ ಇದ್ದೀನಿ ನಿಮ್ಮ ಫ್ಯಾಮಿಲಿ ಮತ್ತೆ ನಿಮ್ಮ ಲವ್ ಲೈಫ್, ನಿಮ್ಮ ರಿಲೇಶನ್ಶಿಪ್ಸ್ ವಿಷಯವಾಗಿ. ಈ ಒಂದು ಎನರ್ಜಿನ ನೀವು ಎಷ್ಟು ಎನ್ಹ್ಯಾನ್ಸ್ ಮಾಡ್ಕೊಂಡು ಹೋಗ್ತೀರಾ, ಇದನ್ನು ನೀವು ನಿಭಾಯಿಸೋದು ಸುಲಭ ಆಗೋಗುತ್ತೆ. ಓಕೆ, ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಹೇಗೆ ಇದನ್ನ ನೀವು ಸರಿ ಮಾಡ್ಕೋಬಹುದು ಅಂತ. ವಿಶಿಂಗ್ ವೆಲ್ ಬರ್ತಾ ಇದೆ. ಎನಿವೇಸ್ ಇವೆರಡು ನಾನು ತೆಗಿಯೋದೆ, ಅಂದ್ರೆ ವಿಶಿಂಗ್ ವೆಲ್ ಒಂದು ನಾನು ಇಟ್ಕೊಳ್ತೀನಿ, ಅಂಡ್ ಇನ್ನೊಂದು ಮೆಸೇಜ್ ನಾನು ನಿಮ್ಗೋಸ್ಕರ ತೆಗಿತಾ ಇದ್ದೀನಿ. ಪೀಕ್ಸ್ ಆಫ್ ಜಾಯ್ ಬರ್ತಾ ಇದೆ. ಸೊ ವಿಶಿಂಗ್ ವೆಲ್ ಬಂದಿರೋದ್ರಿಂದ ಅಫ್ಕೋರ್ಸ್ ಗೋಲ್ಡನ್ ಟೈಮ್ ಯುಟಿಲೈಸ್ ಮಾಡ್ಕೊಳ್ಳಿ, ನಿಮ್ಗೆ ಹೇಗೆ ಬೇಕೋ ಹಾಗೆ ಯುಟಿಲೈಸ್ ಮಾಡ್ಕೊಳ್ಳಿ, ನಿಮ್ಗೆ ಏನು ಇಷ್ಟ ಇದೆ ಅದನ್ನ ಮಾಡಿ. ಬೇಸಿಕ್ಲಿ ಮನಸ್ಸಿಂದ ನೀವೇನಾದ್ರೂ ಕೇಳ್ಕೊಂಡ್ರು ಅದು ಆಗುವಂಥ ಎಲ್ಲ ಒಂದು ಸಾಧ್ಯತೆ ದೇವರಿಂದ ಅದು ಒಂದು ಆಶೀರ್ವಾದ ಸಿಗೋದು ನಾನು ನೋಡ್ತಾ ಇದ್ದೀನಿ. ನಿಮ್ಗೆ ಪೀಕ್ಸ್ ಆಫ್ ಜಾಯ್ ಬಂದಿರೋದ್ರಿಂದ ಹೌದು ನೀವು ಖುಷಿಯಾಗೂ ಇರ್ತೀರಾ, ಆದ್ರೆ ನಾನು ಆಗ್ಲೇ ಹೇಳಿರೋವಂಥ ಒಂದಷ್ಟು ವಿಷಯಗಳನ್ನ ನೀವು ಪರಿಗಣಿಸ್ಕೊಂಡು ಅದನ್ನ ನೀವು ಅವಾಯ್ಡ್ ಮಾಡಿದ್ರೆ, ಆ ನೆಗೆಟಿವ್ ಕಡೆಗೆ, ಆ ಬ್ಯಾಡ್ ಹ್ಯಾಬಿಟ್ಸ್ ಕಡೆಗೆ ನೀವು ವಾಲದೆ ಇದ್ರೆ ಅಫ್ಕೋರ್ಸ್ ನೀವು ಜಾಯಸ್ ಅಂಡ್ ಹ್ಯಾಪಿನೆಸ್ ಆಗಿರುವಂಥ ಒಂದು ಎನರ್ಜಿ ಫ್ಲೋನಲ್ಲಿ ಇರ್ತೀರಾ. ಅವಾಗ ನಿಮ್ಮ 3 ಮಂತ್ಸ್ ಕೂಡ ತುಂಬಾ ಸುಲಭವಾಗಿ ತುಂಬಾನೇ ಸಕ್ಸಸ್ಫುಲ್ ಆಗಿ ಸಾಗುತ್ತೆ. ಅದು ನಿಮ್ಮ ರೀಡಿಂಗ್ ಆಗಿತ್ತು. ಹೋಪ್ ಇಟ್ ಹೆಲ್ಪ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು.